ಸದನಕ್ಕೆ ಪೊಲೀಸರಿಗಿಲ್ವಂತೆ ಎಂಟ್ರಿ. ಸದನಕ್ಕೆ ಖಾಕಿ ಬಂದರೆ ಆ ಪೊಲೀಸರಿಗೆ ಜೈಲ. ಮೇಲ್ಮನೆಗೆ ಸಭಾಪತಿಯೇ ಕಸ್ಟೋಡಿಯನ್. ಸಭಾಪತಿ ರೂಲಿಂಗ್ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟಿದ್ದು ಸರಿಯಾ? ಮೇಲ್ಮನೆಯ ಕಸ್ಟೋಡಿಯನ್ ಆದೇಶದ ಹಕ್ಕುಚ್ಯುತಿ ಆಯ್ತಾ? ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ವೀಕ್ಷಕರೇ, ವಿಧಾನ ಪರಿಷತ್ ಸದಸ್ಯ ಬಿಜೆಪಿಗೆ ಕರ್ನಾಟಕದಲ್ಲಿ ಫೈರ್ ಬ್ರ್ಯಾಂಡ್ ಹಿಂದುತ್ವದ ಧ್ವನಿ ಎಂದೇ ಚಿರಪರಿಚಿತ ಸಿಟಿ ರವಿ ಸದನದಲ್ಲಿ ಅಶ್ಲೀಲ ಪದ ಬಳಕೆ ವಿಚಾರ ಹಾಗೂ ಅವರ ಮೇಲೆ ನಡೆದ ಹಲ್ಲೆ ಪ್ರಕರಣ ಈಗ ಗವರ್ನರ್ ಅಂಗಳ ಹಾಗೂ ಸಿಐಡಿ ಕಚೇರಿಯ ಕೇಸ್ ಆಗಿ ತನಿಖೆಯ ಮೆಟ್ಟಿಲೇರಿದೆ. ಇದೇ ವೇಳೆ ಮೇಲ್ಮನೆಯ ಕಸ್ಟೋಡಿಯನ್ ಹಾಗೂ ಸಭಾಪತಿ ಬಸವರಾಜ್ ಹೊರಟ್ಟಿ ತಮ್ಮ ವಿಚಾರಗಳನ್ನು ನೇರ ಕನ್ನಡಿಗರ ಮುಂದೆ ತೆರೆದ ಮನಸ್ಸಿನಿಂದ ಜನಪ್ರಿಯ ಪತ್ರಿಕೆಯೊಂದರಲ್ಲಿ ಹಂಚಿಕೊಂಡಿದ್ದಾರೆ. ಸಭಾಪತಿಗಳ ಮಾತುಗಳಲ್ಲಿ ಹೊರಬಂದ ಆ ವಿಚಾರಗಳನ್ನು ಪತ್ರಿಕೆಯಿಂದ ಓದಿ ತಿಳಿದಾಗ ವಿಶ್ವ ಪ್ಲಸ್ ಟಿವಿ ಮನಸ್ಸು ಸುಮ್ಮನಿರಲು ಬಯಸಲಿಲ್ಲ. ಸಭಾಪತಿಗಳ ಮಾತುಗಳಲ್ಲಿ ಬಂದ ಆ ಆಲೋಚನೆಗಳನ್ನು ವೀಕ್ಷಕರ ಜೊತೆ ಹಂಚಿಕೊಳ್ಳುವುದು ಸರಿ ಅಂತ ನಮಗೆ ಅನ್ನಿಸಿತು. ಆ ಮಾತುಗಳನ್ನು ವಿಮರ್ಶಿಸಲೆಂದು ನಾವಿಲ್ಲಿ ನಿಮ್ಮ ಮುಂದೆ ರಿವ್ಯೂ ಸುದ್ದಿ ತಂದಿದ್ದೇವೆ. ಪ್ರೇಕ್ಷಕರೇ, ಈ ಕೇಸ್ ಸಂಬಂಧ ಸಭಾಪತಿಗಳ ವಿಚಾರ ತಿಳಿಯುವ ಮೊದಲು ತಮ್ಮಲ್ಲಿ ನಮ್ಮದೊಂದು ಕೋರಿಕೆ. ಅದೇನೆಂದರೆ ಮತ್ತದೇ ರಿಕ್ವೆಸ್ಟ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲದಿದ್ದರೆ ಈಗಲೇ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಮೂಲಕ ನಮ್ಮ ಈ ಮಾಧ್ಯಮ ಅಭಿಯಾನಕ್ಕೆ ತಮ್ಮ ಅಮೂಲ್ಯವಾದ ಸಹಕಾರ ನೀಡಿರಿ ಎಂಬುವ ಕಳಕಳಿಯ ಧ್ವನಿ. ಪ್ರೇಕ್ಷಕರೇ, ಮೇಲ್ಮನೆಯ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕುರಿತು MLC ಸಿಟಿ ರವಿ ಅವರು ಅಶ್ಲೀಲ ಪದ ಬಳಸಿದ್ದಾರೆ ಎಂಬುವ ಮಾತಿನ ಕಿಚ್ಚು ಇನ್ನೂ ಧಗಧಗಿಸುತ್ತಲೇ ಇದೆ. ಹೀಗಿರುವಾಗಲೇ ಆ ವಿಚಾರ ಇದೀಗ CID ಹಾಗೂ ರಾಜಭವನದ ಹೊಸಿಲು ದಾಟಿ ಬಂದು ವಿಷಯಕ್ಕೆ ಮತ್ತಷ್ಟು ಗಾಂಭೀರ್ಯತೆಯನ್ನು ತಂದಿಡಲಾಗಿದೆ. ಇದೇ ವೇಳೆ ಸಭಾಪತಿ ಬಸವರಾಜ್ ಹೊರಟ್ಟಿ ಸರ್ ತಮ್ಮ ಅನುಭವದ ವ್ಯೂಸ್ ಪಾಯಿಂಟ್ಗಳನ್ನು ಮಾತಿನಲ್ಲಿ ತೆರೆದಿಟ್ಟಿದ್ದಾರೆ. ಲಕ್ಷ್ಮಿ ಹಾಗೂ ರವಿ ನಡುವಿನ ಮಾತಿನ ಚಕಮಕಿಯ ಪ್ರಸಂಗಕ್ಕೆ ಸಂಬಂಧಿಸಿದಂತೆ ವಿಧಾನ ಪರಿಷತ್ ತಮ್ಮ ನಿರ್ಧಾರ ಪ್ರಕಟಿಸಿದೆ. ವಿಧಾನ ಪರಿಷತ್ ಸಭಾಪತಿ ತಮ್ಮ ನಿರ್ಧಾರ ಪ್ರಕಟಿಸಿದ ಬಳಿಕವೂ ನಡೆಯುತ್ತಿರುವ ನಾನಾ ರಾಜಕೀಯ ಬೆಳವಣಿಗೆ ಈ ವಿವಾದ ಸುತ್ತಲೂ ಪ್ರದಕ್ಷಿಣೆ ಹಾಕ್ತಾನೇ ಇದೆ. ಇದರ ನಡುವೆ ಸಭಾಪತಿಗಳು ತಮ್ಮ ಅಧಿಕಾರದ ಹಕ್ಕಿಗೆ ಚ್ಯುತಿ ಬಂದಿರುವ ಕುರಿತು ಡೌಟ್ ಪಡುತ್ತಿದ್ದಾರೆ. ಅದಕ್ಕಾಗಿ ಕಾನೂನು ತಜ್ಞರು ಹಾಗೂ ವಿಧಾನ ಪರಿಷತ್ ಕಾರ್ಯದರ್ಶಿಗಳೊಂದಿಗೆ ಚರ್ಚಿಸಲು ಮುಂದಾಗಿದ್ದಾರೆ. ಮತ್ತೊಂದೆಡೆ ವಿಧಾನಸಭೆಯ ಕಸ್ಟೋಡಿಯನ್ ಆಗಿರುವ ಕೆಳಮನೆಯ ಅಧ್ಯಕ್ಷರು ಸಹಿತ ಈ ಪ್ರಸಂಗವನ್ನು ಹಕ್ಕುಚ್ಯುತಿ ಸಮಿತಿಗೆ ಪರಿಶೀಲನೆಗೆಂದು ಕಳುಹಿಸಿಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ಅವರ ನಡುವೆ ಮಾತಿನ ಚಕಮಕಿ ನಡೆದ ಬುದ್ಧಿವಂತರ ಚಾವಡಿ ವಿಧಾನ ಪರಿಷತ್ತಿನ ಸದನದ ಮಹಜರು ಮಾಡಲು ಹೊರಟಿರುವ ಪೊಲೀಸರಿಗೆ ಸದನದ ಒಳಗೆ ಪ್ರವೇಶಿಸಲು ಅವಕಾಶ ಇದ್ದಂತಿಲ್ಲ ಎಂಬುವುದು ಸಭಾಪತಿಗಳ ಮಾತಾಗಿದೆ. ಅದಕ್ಕೆ ಇರಬೇಕು ರಕ್ಷಣೆಗೆ ಇರುವ ವಿಧಾನ ಪರಿಷತ್ತು ಹಾಗೂ ವಿಧಾನಸಭೆಯ ಒಳಗೆ ಬರುವ ಪೊಲೀಸ್ ಇಲಾಖೆಯ ಸಿಬ್ಬಂದಿಗೆ ವಸ್ತ್ರ ಸಂಹಿತೆ ಶ್ವೇತವರ್ಣದ್ದಾಗಿರಬೇಕು ಎಂಬುದು ಮಾಧ್ಯಮವಾಗಿ ನಮ್ಮ ಅಭಿಪ್ರಾಯವಾಗಿದೆ. ಸದನದ ಕಾರ್ಯದರ್ಶಿಗಳ ಜೊತೆಗೆ ಚರ್ಚಿಸಿ ಸದನಗಳ ನಿಯಮ ಹಾಗೂ ಕಾನೂನುಗಳನ್ನು ಪರಿಶೀಲಿಸಿ ತಾವು ಕ್ರಮ ಕೈಗೊಳ್ಳಲು ಸಭಾಪತಿಗಳು ಆಲೋಚಿಸಿರುವುದು ಸೂಕ್ತವೆಂದನಿಸುತ್ತಿದೆ. ಮೇಲ್ಮನೆಯಲ್ಲಿ ನಡೆದ ವಾಕ್ಸಮರದಲ್ಲಿ ಒಬ್ಬರು ವಿಧಾನ ಪರಿಷತ್ತು ಮತ್ತೊಬ್ಬರು ವಿಧಾನಸಭೆ ಸದಸ್ಯರಾಗಿದ್ದಾರೆ ಎಂಬುದು ಎಲ್ಲರಿಗೂ ತಿಳಿದ ಸಂಗತಿ. ಆದ್ದರಿಂದ ಈ ವಿಚಾರ ಎರಡೂ ಸದನಗಳಲ್ಲಿ ಪ್ರಸ್ತಾಪವಾಗಿ ಎರಡೂ ಸಭೆಗಳ ಕಸ್ಟೋಡಿಯನ್ ರೂಲಿಂಗ್ ಕೊಟ್ಟಿದ್ದಾರೆ. ವಿಧಾನಸಭೆಗೆ ಸಭಾಧ್ಯಕ್ಷರ ರೂಲಿಂಗ್ ಅಂತಿಮವಾದರೆ ಸಭಾಪತಿಗಳಾದ ಬಸವರಾಜ್ ಹೊರಟ್ಟಿಯವರದ್ದು ವಿಧಾನ ಪರಿಷತ್ ಕಸ್ಟೋಡಿಯನ್ ಆಗಿ ತಾವು ತೀರ್ಪು ನೀಡಲು ಸ್ವತಂತ್ರರು ಎಂಬುವುದು ಅವರ ವಾದ. ಹಾಗಾಗಿ ಈ ಘಟನೆಗೆ ಘನವೆತ್ತ ಸಭಾಪತಿಯ ಆರ್ಡರ್ ಫೈನಲ್ ಆಗಿರುತ್ತದೆ ನೋಡಿ ಪ್ರೇಕ್ಷಕರೇ. ಒಟ್ಟಾರೆ ಈ ರಾಜಕೀಯ ಆಟಾಟೋಪದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕೆಂಬುದರಲ್ಲಿ ಎರಡು ಮಾತು ಬೇಡ. ತಿಳುವಳಿಕೆಸ್ತರು ಸೇರುವ ಬುದ್ಧಿವಂತರ ಚಾವಡಿ ವಿಧಾನ ಪರಿಷತ್ ಘನತೆಗೆ ಧಕ್ಕೆ ಬಾರದ ರೀತಿ ನಡೆದುಕೊಳ್ಳುವುದು ಸದಸ್ಯರ ಕರ್ತವ್ಯವಾಗಿದೆ. ಸದನದ ಒಳಗೆ ನಡೆಯುವ ವಿಚಾರಗಳ
ಒಂದೊಂದು ಅಂಶವು ಇವತ್ತು ಕ್ಷಣಾರ್ಧದಲ್ಲಿ ಪಬ್ಲಿಕ್ ಡೊಮೇನ್ಗಳಲ್ಲಿ ಹರಿದಾಡುತ್ತಿವೆ. ಇದು ಸಾರ್ವಜನಿಕರ ಚರ್ಚೆಗೆ ಗ್ರಾಸವೂ ಆಗ್ತಾ ಇದೆ ಎಂಬುವ ಪರಿಜ್ಞಾನ ಜನಪ್ರತಿನಿಧಿಗಳಿಗೆ ಇರಬೇಕಾಗಿರುವ ಕನಿಷ್ಠ ಪ್ರಜ್ಞೆಯಾಗಿದೆ ಎಂಬುವುದು ಸಭಾಪತಿಗಳಾದ ಹಿರಿಯರಾದ ಅನುಭವಿ ರಾಜಕಾರಣಿಯಾದ ಬಸವರಾಜ ಹೊರಟ್ಟಿಯವರ ಮಾತು ಹಾಗೂ ಅವರ ಕಟ್ಟುನಿಟ್ಟಿನ ಸೂಚನೆಯಾಗಿದೆ. ಪ್ರೇಕ್ಷಕರೇ, ಇದರ ಬಗ್ಗೆ ತಮಗೇನು ಅನ್ನಿಸಿತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಲು ಮರೆಯದಿರಿ. ನ್ಯೂಸ್ ರಿವ್ಯೂ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.